ಅದರದ್ದೇ ಕರು. ಶಿವನಿಗೆ 8 ವರ್ಷ ಕಳಿ 9 ವರ್ಷ ಆಯ್ತು. ಪುಂಗನೂರಿನ ತಾಯಿ ಅದರ ತಾಯಿ ಇಲ್ಲ. ಈಗ ಮಲ್ನಾಡು ಗಿಡ್ಡ, ಸಣ್ಣ ಮಲ್ನಾಡು ಗಿಡ್ಡ ಸಿಕ್ಕಿದ್ರೆ ನಮಗೆ, ಅದಕ್ಕೆ ಪುಂಗನೂರು ಇನ್ಫಾರ್ಮೇಶನ್ ಮಾಡಿದ್ರೆ ಪುಂಗನೂರು ಪರ್ಸೆಂಟೇಜ್ ಸ್ವಲ್ಪ ಚೆನ್ನಾಗಿರ್ತದೆ. ಒಂದು 2-3 ತಲೆಮಾರಿನ ನಂತರ ಇವರು ನಮಗೆ ತಗೊಳ್ಬಹುದು. ಇಲ್ಲಾಂತಂದ್ರೆ ಪುಂಗನೂರಿಗೆ ಲಕ್ಷಗಟ್ಟಲೆ ಹೇಳ್ತಾರೆ. ಇದನ್ನು ಜನಗಳ ಆರೈಕೆ ನೋಡ್ಕೊಳ್ಳುವಂಥದ್ದು, ಜನಗಳಿಗೆ ಏನಾದರೂ ಕಾಯಿಲೆ ಬಂದ್ರೆ ಸುತ್ತಲೇ ಜವಾಬ್ದಾರಿ. ದೊಡ್ಡ ಮಗ ಕೂಡ ಜವಾಬ್ದಾರಿ. ನಿಮಗೆ ತುಂಬಾ ಇದ್ರ ಬಗ್ಗೆ ಕಡಿಮೆ ಗೊತ್ತಿದೆ. ಎಲ್ಲ ಸಕ್ಸಸ್ ಆಗಿ ತುಂಬಾ ಕಷ್ಟ ಇದೆ. ನಾವೆಲ್ಲರೂ ಮನೆಯವರು ಸೇರಿದಾಗ ಅನುಕೂಲ ಆಗ್ತದೆ. ದನಗಳನ್ನು ಹೊರಗೆ ಬಿಟ್ಟಾಗ ಇದಕ್ಕೆ ನಾವು ಆಹಾರ ಕೊಡೋದು KMFನ ಆಹಾರ ಕೊಡೋದಿಲ್ಲ. ನಾವು ಇದಕ್ಕೆ ತೆಂಗಿನ ಹಿಂಡಿ ಮತ್ತೆ ಒಂದು ಫೀಡ್ ಹಾಕೋದು ಮಾತ್ರ. ಯಾಕಂದರೆ ನಮಗೆ ಕಾಸ್ಟ್ಲಿ ಆಗ್ತದೆ. ಇದು ವರ್ಷಕ್ಕೊಂದು 2 ಲಕ್ಷ 2.5 ಲಕ್ಷ ವೆಚ್ಚದಲ್ಲಿ ನಡೆಯುವ ವ್ಯವಹಾರ. ಒಂದು ಹೆಚ್ಚಿಗೆ ಬೇಕಾಗಿ ನಡೀತು ನೋಡ್ತದೆ. ಒಂದು ನಮಗೇನು ಟೆನ್ಷನು ತಲೆಬಿಸಿದ್ರು ಕೂಡ ಇದಕ್ಕೆ ಬಂದರೆ ಒಂದು ಸಮಾಧಾನ ಆಗ್ತದೆ. ಆ ಸಮಾಧಾನ ಅಂತ ಹೇಳುವಂಥದ್ದು ಅವರವರಿಗೆ ಬಿಟ್ಟಂಥದ್ದು, ನಮಗೆ ಸಮಾಧಾನ ಆಗ್ತದೆ. ಒಂದು ವಿಶೇಷ ಅಂತಂದರೆ ಈ ಗೀರು ಹೋಲಿಯಲ್ಲಿ ಗೋರೋಜನ, ತಲೆಯ ಹತ್ರ ಗೋರೋಜನ ಇದೆ, ಒಳ್ಳೆ ಪರಿಮಳ ಬರ್ತದೆ. ಅದೊಂದು